ಗುಡ್ ಮಾರ್ನಿಂಗ್. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕೈಯಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಆ್ಯಂಕಲ್ ವೇಟ್. ನಮಗೆ ಜಿಮ್ಗೆ ಹೋಗದೇ ಇರೋ ಅಂಥ ಪರಿಸ್ಥಿತಿಲಿ ನಾವೇನು ಮಾಡ್ತೀವಿ, ನಮ್ಮೂರಲ್ಲಿ ಜಿಮ್ ಸೌಕರ್ಯ ಇಲ್ಲ ಅಥವಾ ಜಿಮ್ಗೆ ಹೋಗೋಕ್ಕಾಗಲ್ಲ, ಟೈಮ್ ಸಾಕಾಗಲ್ಲ ಅಂತಂದು ನೂರಾರು ಕಾರಣಗಳನ್ನು ಹೇಳ್ತೀವಿ. ಕಾರಣಗಳು ಎಷ್ಟೇ ಇರ್ಬೋದು, ಆದರೆ ಎಕ್ಸಸೈಸ್ ಮಾಡೋಕ್ಕೆ ಒಂದೇ ಒಂದು ಕಾರಣ, ಅದು ನೀವು ಮತ್ತು ನಿಮ್ಮ ಹೆಲ್ತ್ ಮಾತ್ರ. ಸೊ ಯಾವುದೇ ಉಪಕರಣ ಬಳಸ್ಕೊಂಡು ಜಿಮ್ ಇಲ್ಲದೇ ಇದ್ರೂ ಮನೇಲೇ ವರ್ಕೌಟ್ ಮಾಡೋ ಅಂಥದ್ದು ಸುಮಾರು ಎಪಿಸೋಡ್ಸಲ್ಲಿ ಸುಮಾರು ವೀಡಿಯೋಸಲ್ಲಿ ಕೂಡ ನಾನು ಕವರ್ ಮಾಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ಇದೊಂದು ಸಣ್ಣ ಇಕ್ವಿಪ್ಮೆಂಟ್, ಇದಕ್ಕೆ ಆ್ಯಂಕಲ್ ವೇಟ್ ಅಂತ ಹೇಳ್ತಾರೆ. ಈ ಆ್ಯಂಕಲ್ ವೇಟು ನಿಮಗೆ 1 kg 2 kg ಅಥವಾ 5 kgವರೆಗೂ ನಿಮಗೆ ಸಿಕ್ಕುತ್ತೆ. ಯಾವುದೇ ಸ್ಪೋರ್ಟ್ಸ್ ಶಾಪಲ್ಲಿ ಸಿಕ್ಕುತ್ತೆ ಅಥವಾ ನಿಮ್ಮದು ಆನ್ಲೈನ್ ಯಾವುದಾದ್ರು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಸಿಕ್ಕುತ್ತೆ. ಈ ಎಕ್ಸಸೈಸಸನ್ನು ಯೂಶ್ವಲಿ ನೀವು ಗಮನಿಸಿರ್ಬೋದು, ಡಾಕ್ಟರ್ಸು ಅಥವಾ ಫಿಸಿಯೋಸ್ ನಿಮ್ಮ ನೀ ಇಂಜುರೀಸ್ ಇದ್ದಾಗ ರೀಹ್ಯಾಬ್ ಮಾಡೋಕ್ಕೆ ಬಳಸ್ತಾರೆ. ಈ ಥರ ಒಂದು ಸೆಟ್ ಆಫ್ ಆ್ಯಂಕಲ್ ವೇಟ್ಸ್ ನೀವು ಮನೇಲಿ ಇಟ್ಕೊಂಡ್ರೆ ಮನೇಲಿರುವಂಥ ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಂಡು ಎಕ್ಸಸೈಸ್ ಮಾಡ್ಬೋದು. ಇವತ್ತು ಇದನ್ನು ಉಪಯೋಗಿಸ್ಕೊಂಡು ನಾನು ನಿಮಗೆ ಕಾಲಿಗೆ ಶಕ್ತಿ ತುಂಬುವಂಥ ಒಂದು 4-5 ಎಕ್ಸಸೈಸಸನ್ನು ಈ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ನೀವು ಆ್ಯಂಕಲ್ ವೇಟನ್ನು ನಿಮ್ಮ ಸ್ಟ್ರ್ಯಾಪಲ್ಲಿ ಒಳಗಡೆ ಈ ಥರ ಸೇರಿಸ್ಬಿಟ್ಟು ಅದರೊಳಗೆ ಒಂದು ಬಕ್ಕಲ್ ಕೊಟ್ಟಿರ್ತಾರೆ, ಬಕ್ಕಲ್ ಒಳಗೆ ಸ್ಟ್ರ್ಯಾಪ್ ಸೇರಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀವು ಬಿಗಿ ಮಾಡಿಬಿಟ್ಟು ಟೈಟ್ ಮಾಡಿಕೊಂಡು ವೆಲ್ಕ್ರೋ ಸಹಾಯದಿಂದ ಅದನ್ನು ನೀಟಾಗಿ ಪೇಸ್ಟ್ ಮಾಡಿ. ಒಂದು ಸತಿ ಆ್ಯಂಕಲ್ ವೇಟ್ ಕೂತ್ಕೊಂಡ್ಮೇಲೆ ಅದು ಕ್ಲೀನಾಗಿ 2 ಲೆಗ್ಗಲ್ಲೂ ಸಮಾನವಾಗಿ ಕೂತ್ಕೊಂಡಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ನಿಮ್ಮ ವರ್ಕೌಟಿಗೆ ರೆಡಿ ಆಗ್ತೀರಾ. ಇವತ್ತಿನ ಎಪಿಸೋಡಿನ ಮೊದಲನೇ ಎಕ್ಸಸೈಸಲ್ಲಿ ನೀವು ನಿಮ್ಮ ಸೈಡ್ಗಿರುವಂಥ ಏನಾದರೂ ಒಂದು ಪಿಲ್ಲರ್ ಅಥವಾ ನಿಮ್ಮದು ಸ್ಟೇರ್ ಕೇಸ್ ರೇಲಿಂಗ್ ಸಪೋರ್ಟಿಂದ ತೊಗೊಂಡು ಹೋಲ್ಡ್ ಮಾಡಿ ನಿಂತ್ಕೊಳ್ಳಿ. ಇನ್ನೊಂದು ಕೈಯನ್ನು ನಿಮ್ಮ ದೇಹದ ಸೈಡ್ ಭಾಗದಲ್ಲಿ ರೆಸ್ಟ್ ಮಾಡಿ. ಒಂದು ಸತಿ ಪೊಸಿಷನ್ ತೊಗೊಂಡ್ಮೇಲೆ ಇನ್ಹೇಲ್ ಮಾಡಿಕೊಂಡು ನಿಮ್ಮ ಮೈಂಡನ್ನು ನಿಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡಿ, ಎಕ್ಸ್ಹೇಲ್ ಮಾಡ್ತಾ ಕಾಲನ್ನು ಸೈಡಿಗೆ ರೇಸ್ ಮಾಡಿ, ಇನ್ಹೇಲ್ ಮಾಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ. ಮತ್ತು ಎಕ್ಸ್ಹೇಲ್ ಅಪ್, ಇನ್ಹೇಲ್ ಡೌನ್, ಎಕ್ಸ್ಹೇಲ್ ಅಪ್, ಇನ್ಹೇಲ್ ಡೌನ್. ಈ ಎಕ್ಸಸೈಸು ನಾವು 2 ಕಾಲಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನೀವು 8-10 ಸಾರಿ ಸ್ಟಾರ್ಟ್ ಮಾಡಿ, ಅದಾದ ನಂತರ 12 ಅಥವಾ 15 ಸಾರಿ 18 ಸಾರಿಗೂ ಕೂಡ ನೀವು ಪುಷ್ ಮಾಡಬಹುದು. ನೆನಪಿರಲಿ, ಕಾಲನ್ನು ಈ ಥರ ನಾವು ಮೇಲೆಗೆ ಸ್ವಿಂಗ್ ಮಾಡಿ ಎತ್ತೋದಿಲ್ಲ, ನಿಧಾನವಾಗಿ ನಮ್ಮದು ಅಬ್ಡಾಮಿನಲ್ ಮಸಲ್ಸ್ನ ಹೋಲ್ಡ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಕಾಲನ್ನು ರೇಸ್ ಮಾಡಿ ಮತ್ತೆ ಇಳಿಸ್ತೀವಿ. ಇನ್ನು 2ನೇ ಎಕ್ಸಸೈಸಸಲ್ಲಿ ನಾವು ಇದೇ ಥರ ಪೊಸಿಷನ್ ತೊಗೊಂಡು ಬಲಗಡೆ ಕಾಲನ್ನು ಮೇಲಕ್ಕೆ ಎತ್ತುತ್ತೀವಿ, ನಿಧಾನವಾಗಿ ಇಳಿಸ್ಬಿಟ್ಟು ಮತ್ತೆ ಎಡಗಡೆ ಕಾಲನ್ನು ಕೂಡ ಮೇಲಕ್ಕೆ ಎತ್ತಿ ನಿಧಾನವಾಗಿ ಇಳಿಸ್ತೀವಿ. ಇನ್ಹೇಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಶಿಫ್ಟ್ ಮಾಡಿದ್ರೆ ಎಕ್ಸೇಲಲ್ಲಿ ರೇಸ್ ಮಾಡಿ, ಇನ್ಹೇಲ್ ಮತ್ತೆ ಲೆಗ್ ರೆಡಿ ಮಾಡಿಕೊಂಡು ಎಕ್ಸೇಲಲ್ಲಿ ತಿರ್ಗಾ ರೇಸ್ ಮಾಡಿ. 8-10 ಸಾರಿ ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ತೊಡೆಯ ಮೇಲ್ಭಾಗದ ಮಾಂಸಪೇಶಿಗಳು ಮತ್ತು ನಿಮ್ಮ ಅಬ್ಡಾಮನ್ ಮಸಲ್ಸ್, ನಾವೇನು ಕೋರ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ಟ್ರೆಂತ್ ಎಕ್ಸಸೈಸಸ್ ಆಗಿ ಇವು ಹೆಲ್ಪ್ ಆಗುತ್ತೆ. ಇನ್ನು 3ನೇ ಎಕ್ಸಸೈಸಸಲ್ಲಿ ನೀವು ನಿಂತಿರೋ ಜಾಗ ಕಡೆನೇ ಮತ್ತೆ ತಿರ್ಗಾ ಒಂದು ಕೈಯಿಂದ ಸಪೋರ್ಟ್ ತೊಗೊಳ್ಳಿ. ಸಪೋರ್ಟ್ ತೊಗೊಂಡದಾದ ನಂತರ ನೀವು ಕಾಲನ್ನು ಹೇಗೆ ನಿಂತಿದ್ದೀರೋ ಅದೇ ಥರ ಹಿಂದಕ್ಕೆ ಶಿಫ್ಟ್ ಮಾಡಿ, ಮತ್ತು ನಿಧಾನವಾಗಿ ಇಳಿಸಿ, ಮತ್ತು ಎಕ್ಸ್ಹೇಲ್ ಮಾಡ್ತಾ ಶಿಫ್ಟ್ ಮಾಡಿ. ಒಂದು ಕಾಲಲ್ಲಿ 8-10 ಸಾರಿ ಅಥವಾ 12 ಸಾರಿ ಮಾಡಿದ್ರೆ, ಮತ್ತು 2ನೇ ಕಾಲಲ್ಲಿ 8-10 ಅಥವಾ 12 ಸಾರಿ. 2 ಲೆಗ್ಗಲ್ಲೂ ನೀವು ಸೇಮ್ ನಂಬರ್ ಆಫ್ ರೆಪಿಟೇಷನ್ಸ್ನ ಮ್ಯಾನೇಜ್ ಮಾಡಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, 12 ರೆಪ್ ಬಲಗಡೆ ಕಾಲಲ್ಲಿ ಮಾಡಿದ್ರೆ ಇಲ್ಲಿ 8 ಕಾಲಿಗೆ ಸುಸ್ತು, 8 ರೆಪ್ಸಿಗೆ ಸುಸ್ತಾಗಿದ ತಕ್ಷಣ 8 ರೆಪ್ಸಿಗೆ ನಿಲ್ಲಿಸ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ಇದು 3ನೇ ವೇರಿಯೇಷನ್. ಇನ್ನು 4ನೇ ವೇರಿಯೇಷನಲ್ಲಿ ನೀವು ನಿಂತಿದ್ದ ಜಾಗದಲ್ಲಿ ನಿಮ್ಮ ಹಿಂಬಡಿಯನ್ನು ರೇಸ್ ಮಾಡಿಬಿಟ್ಟು ನಿಧಾನವಾಗಿ ಇಳಿಸಿ. ಎಕ್ಸ್ಹೇಲ್ ಮಾಡ್ತಾ ರೇಸ್ ಮಾಡಿ, ಇನ್ಹೇಲ್ ಮಾಡ್ತಾ ಹಿಂಬಡಿಯನ್ನು ನಿಧಾನವಾಗಿ ರಿಲೀಸ್ ಮಾಡಿ. ಈ 4 ಎಕ್ಸಸೈಸು ನೀವು 8-10 ಸಾರಿ ಅಥವಾ 12 ಸಾರಿ ಮಾಡಿದರೆ ಆ್ಯಂಕಲ್ ವೇಟ್ಸ್ ಬಳಸ್ಕೊಂಡು ನೀವೇನಿಲ್ಲ ಅಂದರೂ ಒಂದು 20-25 ನಿಮಿಷದ ಒಂದು ವರ್ಕೌಟ್ ಆಗುತ್ತೆ. ವಾರಕ್ಕೆ 2 ಸಾರಿ ಅಥವಾ 3 ಸಾರಿ ಕೂಡ ನೀವು ಮಾಡ್ಬೋದು.
ಮನೇಲಿ ಎಸ್ಪೆಷಲಿ ವಯಸ್ಸಾದವ್ರು ಇದ್ದರೆ ಅವರಿಗೆ ಜಿಮ್ಗೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಆ ಎನ್ವಿರಾನ್ಮೆಂಟ್ ಕೂಡ ಅವರಿಗೆ ಇಷ್ಟ ಆಗೋದಿಲ್ಲ. ನೀವು ಈ ಥರ ಆ್ಯಂಕಲ್ ವೇಟ್ಸನ್ನು ಮನೇಲಿ ಇಟ್ಟಾಗ ಅವ್ರ ಜೊತೆಗೆ ನೀವು ಕೂಡ ವರ್ಕೌಟ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಅಲ್ಲದೇ ಅವರಿಗೆ ಒಂದು ಒಳ್ಳೆ ಪಾಸಿಟಿವ್ ಲೈಫ್ ಸ್ಟೈಲ್ ಕೂಡ ತೋರಿಸ್ಕೊಡ್ಬಹುದು. ಇಂಥ ಎಪಿಸೋಡ್ಸಲ್ಲಿ ಈ ಥರ ಎಕ್ಸಸೈಸ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ವಾಣಿ TV ಸ್ಪೆಷಲ್. ನಮಸ್ಕಾರ.